ನಕಲಿ ಬ್ರ್ಯಾಂಡ್ ಔಷಧಿಗಳ ಮೇಲೆ ದಾಳಿ ವಿಚಾರವಾಗಿ ಆರೋಗ್ಯ ಸೌಧದಲ್ಲಿ ಸಚಿವ ಯುಟಿ ಖಾದರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ನಕಲಿ ಬ್ರ್ಯಾಂಡ್ ಔಷಧಿಗಳ ಮೇಲೆ ದಾಳಿ ವಿಚಾರವಾಗಿ ಆರೋಗ್ಯ ಸೌಧದಲ್ಲಿ ಸಚಿವ ಯುಟಿ ಖಾದರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಮಾಹಿತಿ ಬಂದ ತಕ್ಷಣವೇ ದಾಳಿಯನ್ನ ನಡೆಸಿದ್ದಾರೆ. ಈ ನಕಲಿ ಬ್ರ್ಯಾಂಡ್ ಔಷಧಿಗಳ ಫಾರ್ಮ್ ಹೌಸ್ ನಲ್ಲಿ ನಕಲಿ ಔಷಧಿ ತಯಾರಿಸ್ತಾ ಇದ್ರು. 5 ಕೋಟಿ ಮೌಲ್ಯದ ನಕಲಿ ಔಷಧಿಗಳು ಜಪ್ತಿಯಾಗಿವೆ. ಜಪ್ತಿ ಆದ ನಂತರ ತನಿಖೆಗೆ ವಿಶೇಷ ತನಿಖಾ ತಂಡವನ್ನ ರಚನೆಯನ್ನ ನಿರ್ಧರಿಸಿದ್ದಾರೆ. ಆದರೆ ಡ್ರಗ್ಸ್ ಡಿಪಾರ್ಟ್ಮೆಂಟ್ ಜೊತೆ ಚರ್ಚಿಸಿ ತೀರ್ಮಾನವನ್ನ ತೆಗೆದುಕೊಂಡು ಈ ನಕಲಿ ಬ್ರ್ಯಾಂಡ್ ಔಷಧಿ ಜಾಲದ ಮಾಹಿತಿ ಇದ್ದರೆ ನೀಡಿ ಅಂತ ಹೇಳಿ ಸಾರ್ವಜನಿಕರಿಗೆ ಹಾಗೂ ಎಲ್ಲರಿಗೂ ಮಾಹಿತಿ ನೀಡಿದವರಿಗೆ ಸರ್ಕಾರದಿಂದ ಬಹುಮಾನ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನೇನ ನಕಲಿ ಬ್ರ್ಯಾಂಡ್ ಔಷಧಿಗಳ ಮೇಲೆ ದಾಳಿ ನಡೆಸಿದ ವಿಚಾರವಾಗಿ ಈಗ ಆರೋಗ್ಯ ಸೌಧದಲ್ಲಿ ಸಚಿವ ಯುಟಿ ಖಾದರ್ ಪ್ರತಿಕ್ರಿಯೆಯನ್ನು ನೀಡಿದರು. ಮಾಹಿತಿ ಬಂದ ತಕ್ಷಣ ನಾವು ದಾಳಿಯನ್ನು ನಡೆಸಿದ್ವಿ. ಆದರೆ ಫಾರ್ಮ್ ಹೌಸ್ ನಲ್ಲಿ ನಕಲಿ ಔಷಧಿಗಳು ತಯಾರಿಸ್ತಾ ಇದ್ರು. ಎಲ್ಲ ಬ್ರ್ಯಾಂಡೆಡ್ ಔಷಧಿಗಳು, ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಂಪನಿಗಳ ಔಷಧಿಗಳು ಅಲ್ಲಿದ್ವು. ಹಾಗಾಗಿ ತಯಾರಿಸ್ತಿದ್ದ ಜಾಗದಲ್ಲಿ 5 ಕೋಟಿ ಮೌಲ್ಯದ ನಕಲಿ ಔಷಧಿಗಳು ಜಪ್ತಿ ಆದವು. ತನಿಖೆಗೆ ವಿಶೇಷ ತಂಡವನ್ನ ರಚನೆ ಮಾಡಿದ್ದೇವೆ ಅಂತ ಹೇಳಿ ಈಗ ಸಾರ್ವಜನಿಕರು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಏನಾದರೂ ಕೊಟ್ಟರೆ ಅವರಿಗೆ ಬಹುಮಾನವನ್ನ ಸರ್ಕಾರದಿಂದ ನೀಡಲಾಗುತ್ತೆ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಯುಟಿ ಖಾದರ್ ಹೇಳಿದ್ದಾರೆ. ನಡೆಸ್ತಾ ಇದ್ದಾರೆ. ನಮ್ಮ ಡ್ರಗ್ ಡಿಪಾರ್ಟ್ಮೆಂಟ್ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಈ ತನಿಖೆ ನಡೆಸಿಕೊಂಡು ಇದು ರಾಷ್ಟ್ರ ಮಟ್ಟದಾದ ಕಾರಣ ಈ ಮಾಹಿತಿಯನ್ನು ನಾವು ಇವತ್ತು ಕೇಂದ್ರಕ್ಕೆ ಮತ್ತು ಹಿಮಾಚಲ್ಗೆ ಮತ್ತು ತೆಲಂಗಾಣಕ್ಕೆ ಕೂಡ ನಾವು ಇವತ್ತು ಕೊಡ್ಲಿಕ್ಕಿದ್ದೇವೆ. ಅದಕ್ಕಾಗಿ ನಾನು ಈಗಾಗಲೇ ಗೃಹ ಸಚಿವರ ಜೊತೆ ಕೂಡ ಇವತ್ತು ನಾನು ಮಾತಾಡಿದ್ದೇನೆ. ಬಹುಶಃ ಮುಂದೆ ಮುಖ್ಯಮಂತ್ರಿಗಳಿಗೆ ಕೂಡ ವಿಚಾರ ತಿಳಿದಿದೆ ಮತ್ತು ಡೀಟೇಲ್ ಆಗಿ ಮಾತಾಡಲಿಕ್ಕೆ ಬಹುಶಃ ಇವತ್ತು ಮಾತಾಡ್ತೇನೆ ನಾನು. ಯಾಕಂದ್ರೆ ಇದಕ್ಕೆ ಒಂದು ವಿಶೇಷ ಸ್ಪೆಷಲ್ ಟೀಮ್ ಎನ್ಕ್ವೈರಿ ಮಾಡಬೇಕು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದಕ್ಕೆ ಮಾಡಬೇಕು ಅಂತ ನಾನು ಕೇಳಿಕೊಂಡಿದ್ದೇನೆ. ಯಾಕೆ ಅಂತ ಹೇಳಿದ್ರೆ, ಒಂದು ಇದು ಅಂತಾರಾಜ್ಯ ಮಟ್ಟದ ಒಂದು ವಿಚಾರ ಆಗಿದೆ. ಎರಡನೇದು ಅಂತಾರಾಜ್ಯ ಮಟ್ಟದಲ್ಲಿ ಅಲ್ಲಿ ಯಾರು ಫ್ಯಾಕ್ಟರಿ ನಡೆಸ್ತಾ ಇದ್ದಾರೆ, ಒಂದು ಅವರು ಈ ರಾಜ್ಯದ ಇದೊಂದು ಕಡೆ ಅಲ್ಲ, ಬೇರೆ ಬೇರೆ ಯಾವ್ಯಾವ ಕಡೆಗೆ ಹೊತ್ತದನ್ನು ಈ ರೀತಿ ಆ ಒಂದು ಜಾಲ ಇದೆ. ಇಲ್ಲಿಂದ ಇಲ್ಲಿಗೆ ಬರುವಂತ ಲಾಜಿಸ್ಟಿಕ್ಸ್ ವಹಿಸಿಕೊಂಡವರು ಯಾರು, ಇಲ್ಲಿಂದ ಇಲ್ಲಿಗೆ ಲಾಜಿಸ್ಟಿಕ್ಸ್ ವಹಿಸಿಕೊಂಡವರು ಯಾರು, ಯಾಕಂದ್ರೆ ಅವ್ರಿಗೂ ಇದಕ್ಕೆ ಜವಾಬ್ದಾರಿ, ಅವ್ರಿಗೆ ಗೊತ್ತಿದೆ ನಾವು ಇವತ್ತು ಒಂದರಿಂದ ಡೂಪ್ಲಿಕೇಟ್ ಇಲ್ಲಿಗೆ ಮುಟ್ಟಿಸ್ತೇವೆ ಅಂತೇಳಿ. ಅವ್ರು ಕೂಡ ಅದಕ್ಕೆ ಕಾರಣಕರ್ತರಾಗಿದ್ದಾರೆ. ಇಲ್ಲಿಗೆ ಬಂದು ಮುಟ್ಟಿದ ನಂತರ ಇಲ್ಲಿ ಇವರ ಮಧ್ಯೆ ಮತ್ತು ಈ ಆಸ್ಪತ್ರೆಗಳ ಮತ್ತು ಈ ಫಾರ್ಮಸಿಟಿಗಳ ಮಧ್ಯೆ ಇರುವಂತ ದಲಾಲಿಗಳು ಮತ್ತು ಏಜೆಂಟ್ ಯಾರು, ಇಲ್ಲಿ ಬಂದು ತೆಕ್ಕೊಂಡು ಹೋಗುವಂತ ಲಾರಿ